ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ 2.5 ವರ್ಷಗಳು ತುಂಬಿದೆ. ಇದರ ಬೆನ್ನಲ್ಲೇ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ನನಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು, ಈ ರೀತಿಯ ಮಾತನ್ನು ವರಿಷ್ಠರು ಈ ಹಿಂದೆಯೇ ಕೊಟ್ಟಿದ್ದಂತೆ ನಡೆದುಕೊಳ್ಬೇಕು ಅನ್ನುವಂತಹ ಅಹವಾಲನ್ನು ವರಿಷ್ಠರ ಮುಂದೆ ಇಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯ ಅವರು ಸ್ಥಾನವನ್ನು ಬಿಟ್ಟುಕೊಡೋದಕ್ಕೆ ತಯಾರಿಲ್ಲ. ಡಿ ಕೆ ಶಿವಕುಮಾರ್ ಅವರು ಸ್ಥಾನವನ್ನು ಪಡೆಯದೇ ಇರುವುದಕ್ಕೆ ತಯಾರಾಗಿಲ್ಲ. ಈ ಹಿನ್ನೆಲೆಯಲ್ಲಿ ತೀವ್ರ ಇಕ್ಕಟ್ಟಿಗೆ ಸಿಲುಕಿರುವಂಥವರು ಕಾಂಗ್ರೆಸ್ ಹೈಕಮಾಂಡ್. ಬಿಹಾರ ಚುನಾವಣೆಯ ಸೋಲಿನ ನಂತರದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಅನ್ನುವಂಥದ್ದು ಮತ್ತಷ್ಟು ಬಲವನ್ನು ಕಳೆದುಕೊಂಡಿದೆ. ಅಲ್ಲದೆ ಹಿಂದುಳಿದ ವರ್ಗಗಳ ಬಗ್ಗೆ ಕಾಳಜಿಯಿಂದ ಮಾತನಾಡುವಂತಹ ಕಾಂಗ್ರೆಸ್ ಪಕ್ಷದ ವರಿಷ್ಠ ರಾಹುಲ್ ಗಾಂಧಿಯವರು ಈಗ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದ ಸಿದ್ದರಾಮಯ್ಯ ಅವರನ್ನು ಅಧಿಕಾರದಿಂದ ಕೆಳಕ್ಕೆ ಇಳಿಸಿದರೆ ಅದು ರಾಷ್ಟ್ರ ಮಟ್ಟದಲ್ಲಿ ರಾಹುಲ್ ಗಾಂಧಿಯವರ ವಿರುದ್ಧ ಹಿಂದುಳಿದ ವರ್ಗಗಳ ಬಗ್ಗೆ ಮಾತನಾಡುವ ಕಾಳಜಿ ಕೇವಲ ತೋರಿಕೆಗಾಗಿನದು ಅನ್ನುವಂತಹ ಆರೋಪಕ್ಕೆ ಸಿಲುಕಿಕೊಳ್ತಾರೆ. ಅದರಿಂದಾಗಿ ಸಿದ್ದರಾಮಯ್ಯ ಅವರನ್ನು ಇಳಿಸುವುದಕ್ಕೆ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳುವುದು ವರಿಷ್ಠರಿಗೆ ಅಷ್ಟು ಸುಲಭ ಆಗಿಲ್ಲ. ಹಾಗಂತ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡದೇ ಹೋದರೆ ರಾಜ್ಯದಲ್ಲಿ ಬಲಿಷ್ಠವಾಗಿರುವಂಥ ಒಕ್ಕಲಿಗ ಸಮುದಾಯವನ್ನು ಕೂಡ ನಿಷ್ಠುರ ಕಟ್ಟಿಕೊಳ್ಳೋದಕ್ಕೆ ಕಾಂಗ್ರೆಸ್ಗೆ ಆಗೋದಿಲ್ಲ. ಇದರಿಂದಾಗಿಯೇ ಕಾಂಗ್ರೆಸ್ ಹೈಕಮಾಂಡ್ ಅನ್ನುವಂಥದ್ದು ಇಕ್ಕಟ್ಟಿನಲ್ಲಿ ಸಿಲುಕು ಬಿದ್ದಿದೆ. ಸಿದ್ದರಾಮಯ್ಯ ಅವರನ್ನು ಇಳಿಸುವಂಗಿಲ್ಲ, ಡಿ ಕೆ ಶಿವಕುಮಾರ್ ಅವರನ್ನು ಅಧಿಕಾರದಲ್ಲಿ ಕೂರಿಸುವಂಗಿಲ್ಲ. ಇಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅಹಿಂದ ವರ್ಗದವರಿಗೂ ಕೂಡ ನೋವಾಗಬಾರ್ದು, ಒಕ್ಕಲಿಗರಿಗೂ ಕೂಡ ನೋವಾಗಬಾರದು. ಅದಕ್ಕಾಗಿ ಸಿದ್ದರಾಮಯ್ಯ ಅವರನ್ನು ಮನವೊಲಿಸಿಕೊಂಡೇ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿಸುವುದರಲ್ಲಿ ಹೈಕಮಾಂಡ್ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೆ ಅನ್ನುವುದಕ್ಕೆ ಇನ್ನು 1 ವಾರದೊಳಗೆ ಉತ್ತರ ಸಿಕ್ಕುವ ಸಾಧ್ಯತೆಗಳು ಇವೆ. ಸಿದ್ದರಾಮಯ್ಯ ಅವರನ್ನು ಅಧಿಕಾರಕ್ಕೆ ಇಳಿಸಿದ್ದೇ ಆದರೆ ಅಹಿಂದ ವರ್ಗದ ಮತಗಳು ಕಾಂಗ್ರೆಸ್ ಕೈ ತಪ್ಪುತ್ತದೆ ಅನ್ನುವ ಆತಂಕ ಇದ್ದೇ ಇದೆ. ಅದು ನಿಜ ಕೂಡ. ರಾಜ್ಯದ ರಾಜಕೀಯದ ಒಂದು ಸುತ್ತನ್ನು ಸಂಕ್ಷಿಪ್ತವಾಗಿ ಹಾಕೋದಾದರೆ 1980ರಲ್ಲಿ ದೇವರಾಜ ಅರಸು ಅವರು ಕಾಂಗ್ರೆಸ್ಸನ್ನು ಬಿಟ್ಟು ಹೋಗಿ ಆರ್ ಗುಂಡೂರಾವ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆ ಸಂದರ್ಭದಲ್ಲಿ ದೇವರಾಜ ಅರಸು ಅವರು ಅಹಿಂದ ವರ್ಗಗಳ ಚಾಂಪಿಯನ್ ಅಂತಲೇ ಹೆಸರನ್ನು ಮಾಡಿಕೊಂಡಿರ್ತಾರೆ. ಆದರೂ ಕೂಡ ಮುಂದಿನ ಚುನಾವಣೆಗಳಲ್ಲಿ ಅರಸು ಅವರಿಗೆ ಆ ಅಹಿಂದ ಮತಗಳು ಕೈ ಹಿಡಿಯೋದಿಲ್ಲ. ದೇವರಾಜ ಅರಸು ಅವರು ಕಾಲಾನಂತರದಲ್ಲಿ ರಾಜಕೀಯವಾಗಿ ಪತನ ಹೊಂದುತ್ತಾ ಹೋಗ್ತಾರೆ ಅನ್ನುವ ಉದಾಹರಣೆ ಕೂಡ ನಮ್ಮ ಮುಂದೆ ಇರುವುದರಿಂದ ಅಹಿಂದ ನಾಯಕನನ್ನು ಹೊರಹಾಕಿದ್ದ ಮಾತ್ರಕ್ಕೆ ಅಹಿಂದ ವರ್ಗದ ಮತಗಳು ಕೂಡ ಕಾಂಗ್ರೆಸ್ನಿಂದ ದೂರ ಆಗಿಬಿಡ್ತವೆ ಅನ್ನುವ ಆತಂಕಕ್ಕೆ ದೇವರಾಜ ಅರಸು ಅವರ ಒಂದು ಘಟನೆಯೇ ಉದಾಹರಣೆಯಾಗಿ ನಮ್ಮ ಮುಂದೆ ಇದೆ. ಆದರೆ ಈಗ ಪರಿಸ್ಥಿತಿ ಬದಲಾಗಿರುವುದರಿಂದ ಸಿದ್ದರಾಮಯ್ಯ ಅಧಿಕಾರದಿಂದ ಇಳಿದರೆ ಅಹಿಂದ ವರ್ಗ ಕಾಂಗ್ರೆಸ್ಗೆ ಕೈ ಕೊಡುತ್ತದೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿಂದೆಯೂ ಕೂಡ 1990ರಲ್ಲಿ ವೀರೇಂದ್ರ ಪಾಟೀಲ್ ಅವರನ್ನು ರಾಜೀವ್ ಗಾಂಧಿ ಅವರು ಏಕಾಏಕಿಯಾಗಿ ಅಧಿಕಾರದಿಂದ ಇಳಿಸಿದ್ದರ ಪರಿಣಾಮವಾಗಿ ಲಿಂಗಾಯತ ಮತದಾರರು ಕಾಂಗ್ರೆಸ್ನಿಂದ ದೂರ ಸರಿದ್ಬಿಟ್ರು. ಇವತ್ತು ಕೂಡ ಲಿಂಗಾಯತರ ಮತಗಳನ್ನು ಒಟ್ಟಾರೆಯಾಗಿ ಪಡೆದುಕೊಳ್ಳುವುದಕ್ಕೆ ಕಾಂಗ್ರೆಸ್ ತಿರುಕಾಟವನ್ನು ಮಾಡ್ತಾಯಿದೆ. ಅದರ ಮಧ್ಯದಲ್ಲೇ ವೀರಶೈವ ಮತ್ತು ಲಿಂಗಾಯತ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವವಾಗಿ ಒಟ್ಟಾರೆಯಾಗಿ ಲಿಂಗಾಯತ ಸಮುದಾಯ ಮೊದಲಿನ ರೀತಿಯಲ್ಲಿ ಕಾಂಗ್ರೆಸ್ ಜೊತೆ ಇಲ್ಲವೇ ಇಲ್ಲ. ಸಿದ್ದರಾಮಯ್ಯ ಅವರಿಂದಾಗಿ ಅಹಿಂದ ವರ್ಗದ ಮತಗಳು ಕಾಂಗ್ರೆಸ್ ಪಕ್ಷಕ್ಕೆ ನಿಂತು ಅದು ವರವಾಗಿ ಪರಿಣಮಿಸಿದೆ. ಮತ್ತೊಂದೆಡೆ ಡಿ ಕೆ ಶಿವಕುಮಾರ್ ಅವರು ಈ ಸಲ ಮುಖ್ಯಮಂತ್ರಿ ಆಗೇ ಆಗ್ತೇನೆ ಅನ್ನುವ ಮಾತನ್ನು ಕೊಟ್ಟು ಒಕ್ಕಲಿಗರ ಮತಗಳನ್ನು ಜನತಾದಳದಿಂದ ಬಿಡಿಸಿಕೊಂಡು ಕಾಂಗ್ರೆಸ್ಗೆ ವಾಲಿಸಿಕೊಳ್ಳುವುದರಲ್ಲಿ ಯಶಸ್ವಿಯನ್ನು ಆಗಿದ್ದರು. ಇಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಸಿಕ್ಕದೇ ಹೋದರೆ ಒಕ್ಕಲಿಗರ ಮತಗಳು ಮತ್ತೆ ಜನತಾದಳದ ಪಾಲಿಗೆ ಹೋಗ್ಬಿಡ್ತವೆ, ಕಾಂಗ್ರೆಸ್ಗೆ ಒಕ್ಕಲಿಗರ ಮತಗಳು ಸಿಕ್ಕೋದಿಲ್ಲ ಅನ್ನುವ ಮಾತುಗಳು ಕೂಡ ಇರುವುದರಿಂದ ವರಿಷ್ಠರು ತೀವ್ರ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಅನ್ನುವುದನ್ನು ನಾವು ಮರೆಯೋದಕ್ಕೆ ಆಗೋದೇ ಇಲ್ಲ. ಅದೇ ರೀತಿಯಲ್ಲಿ 2005ರಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದಂತಹ ಸಿದ್ದರಾಮಯ್ಯ ಅವರನ್ನು ಜನತಾದಳ ಉಚ್ಚಾಟನೆಯನ್ನು ಮಾಡಿತು. ಆ ಸಂದರ್ಭದಲ್ಲಿ ಜನತಾದಳಕ್ಕೆ ಇದ್ದಂತಹ ಅಹಿಂದ ಮತಗಳು ಕೈತಪ್ಪಿ ಹೋದವು. ಇವತ್ತಿಗೂ ಕೂಡ ಜನತಾದಳ
ಒಕ್ಕಲಿಗರ ಮತವನ್ನಷ್ಟೇ ನಂಬಿಕೊಂಡು ರಾಜಕಾರಣವನ್ನು ಮಾಡುವಂತಹ ದುಸ್ಥಿತಿಯಲ್ಲಿ ಇದೆ. ಹಾಗೆಯೇ ಜನತಾದಳದಿಂದ ಲಿಂಗಾಯತ ನಾಯಕರುಗಳು ಕೂಡ ಪಕ್ಷವನ್ನು ತೊರೆದು ಹೋದ ನಂತರದಲ್ಲಿ ಲಿಂಗಾಯತ ಮತಗಳು ಕೂಡ ಜನತಾದಳಕ್ಕೆ ಇಲ್ಲ. ಇದರಿಂದಾಗಿಯೇ ಜನತಾದಳ ಅಹಿಂದ ಮತ್ತು ಲಿಂಗಾಯತ ಮತಗಳನ್ನು ಕ್ರೋಢೀಕರಣ ಮಾಡಿಕೊಳ್ಳುವುದರಲ್ಲಿ 25 ವರ್ಷಗಳ ಸಂಭ್ರಮಾಚರಣೆಯನ್ನು ಆಚರಿಸಿಕೊಳ್ಳುತ್ತಿರುವ ಈ ದಿನಗಳಲ್ಲೂ ಕೂಡ ಸಾಧ್ಯವೇ ಹಾಗೇ ಇಲ್ಲ. ಅದು ನೆಚ್ಚಿಕೊಂಡಿರುವಂಥದ್ದು ಒಕ್ಕಲಿಗರ ಮತಗಳನ್ನು ಮಾತ್ರ. ಕಳೆದ ಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒಕ್ಕಲಿಗರ ಮತಗಳನ್ನು ಜನತಾದಳದಿಂದ ಕಿತ್ತುಕೊಂಡ ನಂತರದಲ್ಲಿ ಒಕ್ಕಲಿಗರ ಮತವೂ ಇಲ್ಲದಂತೆಯೇ ಜನತಾದಳ ಬಳಲಿ ಹೋಗಿದೆ. ಈಗೇನಾದರೂ ಕಾಂಗ್ರೆಸ್ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಕೊಡದೇ ಇದ್ದ ಪಕ್ಷದಲ್ಲಿ ಒಕ್ಕಲಿಗರು ಮತ್ತೆ ಜನತಾದಳಕ್ಕೆ ಹೋಗುವುದರಿಂದ ಜನತಾದಳ ಮತ್ತೆ ಪ್ರವರ್ಧಮಾನಕ್ಕೆ ಬರ್ತಿದೆ. ಅದರ ಜೊತೆ BJP ಕೂಡ ಇರುವುದರಿಂದ ಮುಂದಿನ ಚುನಾವಣೆಗಳ ಮೇಲೆ ದೊಡ್ಡ ರೀತಿಯ ಪರಿಣಾಮವನ್ನು ಅದು ಬೀರ್ತದೆ ಅನ್ನುವ ವಿಶ್ಲೇಷಣೆಯನ್ನು ಕೂಡ ನಾವು ತಳ್ಳಿ ಹಾಕೋದಕ್ಕೆ ಆಗೋದೇ ಇಲ್ಲ. ಹೀಗಾಗಿಯೇ ಹಿಂದಿನ ರಾಜಕೀಯ ಘಟನಾವಳಿಗಳ ಮೆಲುಕುಗಳ ಜೊತೆಯಲ್ಲೇ ಸಿದ್ದರಾಮಯ್ಯ ಅವರನ್ನು ಅಧಿಕಾರದಿಂದ ಇಳಿಸಿರೂ ಕಷ್ಟ, ಇಳಿಸದೇ ಇದ್ದರೂ ಕಷ್ಟ, ಡಿ.ಕೆ. ಶಿವಕುಮಾರ್ಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟರೂ ಕಷ್ಟ, ಕೊಡದೇ ಇದ್ದರೂ ಕಷ್ಟ ಅನ್ನುವಂತಹ ನಿಜವಾದ ಇಕ್ಕಟ್ಟು ಬಿಕ್ಕಟ್ಟಿನಲ್ಲಿ ಹೈಕಮಾಂಡ್ ಸಿಲುಕಿಕೊಂಡಿದೆ. ಒಟ್ಟು 224 ಸದಸ್ಯ ಬಲ ಇರುವಂತಹ ವಿಧಾನಸಭೆಯಲ್ಲಿ ಸರ್ಕಾರವನ್ನು ರಚನೆ ಮಾಡೋಕ್ಕೆ ಬೇಕಾಗಿರುವ ಮ್ಯಾಜಿಕ್ ಸಂಖ್ಯೆ 113. ಈಗ 137 ಶಾಸಕ ಬಲವನ್ನು ಕಾಂಗ್ರೆಸ್ ಹೊಂದಿದೆ. ಅಂದರೆ ಅದು ಅಗತ್ಯ ಇರುವ ಸಂಖ್ಯೆಗಿಂತಲೂ 24 ಸ್ಥಾನಗಳನ್ನು ಹೆಚ್ಚಾಗಿ ಹೊಂದಿದೆ. ಆದರೂ ಕೂಡ ಆ ಪಕ್ಷದಲ್ಲಿ ಅಧಿಕಾರಕ್ಕಾಗಿ ಕಿತ್ತಾಟ ದೊಡ್ಡ ಮಟ್ಟದಲ್ಲೇ ದಿನದಿನಕ್ಕೂ ಏರ್ತಾ ಹೋಗ್ತಾ ಇರುವಂಥದ್ದು ಆಡಳಿತದ ದೃಷ್ಟಿಯಿಂದ ಮತ್ತು ರಾಜ್ಯದ ಜನರ ಹಿತದೃಷ್ಟಿಯಿಂದ ನಿಜಕ್ಕೂ ಒಳ್ಳೆಯ ಬೆಳವಣಿಗೆ ಅಲ್ಲವೇ ಅಲ್ಲ. ವಿರೋಧ ಪಕ್ಷ ಆಗಿರುವಂತಹ BJPಯಲ್ಲಿ 63 ಶಾಸಕರು, ಜನತಾದಳದಿಂದ 18 ಶಾಸಕರು ಸೇರಿದಂತೆ ಒಟ್ಟು 81 ಶಾಸಕ ಬಲ ವಿರೋಧ ಪಕ್ಷಗಳಲ್ಲಿ ಇದೆ. ಇವರು ಸರ್ಕಾರವನ್ನು ರಚನೆಯನ್ನು ಮಾಡಬೇಕಾದ್ರೆ ಇನ್ನೂ 32 ಶಾಸಕರ ಕೊರತೆ ಇದೆ. ಕಾಂಗ್ರೆಸ್ನ ಈಗಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅಥವಾ ಡಿ.ಕೆ. ಶಿವಕುಮಾರ್ ಅವರ ಬಣದಿಂದ 32ಕ್ಕಿಂತಲೂ ಹೆಚ್ಚು ಶಾಸಕರು ಕಾಂಗ್ರೆಸ್ ಪಕ್ಷವನ್ನು ತೊರೆದು BJP ಮತ್ತು ಜನತಾದಳದ ಪಾಳ್ಯವನ್ನು ಸೇರಿಬಿಡ್ತಾರಾ, ಮತ್ತೊಂದು ಪಕ್ಷಾಂತರ ಪರ್ವ ಆಗ್ಬಿಡ್ತದ ಅನ್ನುವ ಮಾತುಗಳು ಇದ್ದರೂ ಕೂಡ ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಶಾಸಕರುಗಳು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಹೋಗೋದು ಅಷ್ಟು ಸುಲಭದ ಮಾತಲ್ಲ ಅನ್ನುವಂತಹ ಅಭಿಪ್ರಾಯಗಳು ಇವೆ. ಆದರೆ ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು. ಯಾಕೆಂತಂದರೆ ಸಿದ್ದರಾಮಯ್ಯ ಅವರ ಮೇಲೆ ಇವತ್ತಿಗೂ ಕೂಡ ಇರುವಂತಹ ಆಪಾದನೆ ಏನು ಅಂತಂದರೆ, ಕುಮಾರಸ್ವಾಮಿಯವರ ಸರ್ಕಾರವನ್ನು ಕೆಡುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಆಪ್ತರಾಗಿದ್ದಂತಹ ಕಾಂಗ್ರೆಸ್ ಪಕ್ಷದ ಶಾಸಕರುಗಳನ್ನೇ BJPಗೆ ಹೋಗ್ಬಿಟ್ರು. ಅದರಿಂದಾಗಿ ಆ ಸರ್ಕಾರ ಪತನ ಆಗೋದಕ್ಕೆ ಮುಖ್ಯ ಕಾರಣ ಆಯಿತು. ಅದೇ ರೀತಿಯಲ್ಲಿ ಈಗಲೂ ಕೂಡ ಸಿದ್ದರಾಮಯ್ಯ ಗುಂಪಿನಿಂದ ಒಂದಷ್ಟು ಆಪ್ತ ಶಾಸಕರುಗಳು BJP ಮತ್ತು ಜನತಾದಳದತ್ತ ವಾಲ್ಬಿಡ್ತಾರಾ ಅನ್ನುವ ಸಂದೇಹಗಳನ್ನು ಕೂಡ ವ್ಯಕ್ತಪಡಿಸುವಂತಹ ಸನ್ನಿವೇಶಗಳು ಇವೆ. ಆದರೆ ಅದು ಅಷ್ಟು ಸುಲಭ ಸಾಧ್ಯ ಆಗ್ತಾ ಇಲ್ಲ. ಹಾಗೆಯೇ ಕೊಟ್ಟ ಮಾತಿನಂತೆ ಅಧಿಕಾರವೇನಾದರೂ ಸಿಗದೇ ಇದ್ದರೆ ಡಿ.ಕೆ. ಶಿವಕುಮಾರ್ ಅವರೇ ಪಕ್ಷವನ್ನು ಬದಲಿಸಿಬಿಡ್ಬೋದಾ ಅನ್ನುವ ಪ್ರಶ್ನೆಗಳು ಎದುರಾದಾಗಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಹಿಂದೆ ಎಷ್ಟು ಜನ ಶಾಸಕರಿದ್ದಾರೆ ಅನ್ನುವುದನ್ನು ಲೆಕ್ಕ ಹಾಕ್ತಾ ಹೋದರೆ ಅವರ ಬೆಂಬಲಕ್ಕೆ 20ರಿಂದ 25 ಶಾಸಕರಷ್ಟೇ ಇರ್ಬೋದು ಅನ್ನುವಂತಹ ಪರಿಸ್ಥಿತಿ ಇದೆ. ಒಂದು ವೇಳೆ ಹೈಕಮಾಂಡ್ನಿಂದ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರ ಕೊಡಬೇಕು ಅನ್ನುವಂತಹ ಸಿಗ್ನಲ್ಗಳೇನಾದರೂ ದೊರೆತಿದ್ದೇ ಆದರೆ ಸಿದ್ದರಾಮಯ್ಯ ಬಣದಲ್ಲಿ ಇರುವಂತಹ ಅನೇಕ ಶಾಸಕರುಗಳು ಡಿ.ಕೆ. ಶಿವಕುಮಾರ್ ಬಣವನ್ನು ಸೇರಿಕೊಳ್ಳುವಂತಹ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕೋದಕ್ಕೆ ಆಗೋದೇ ಇಲ್ಲ. ಅದರಿಂದಾಗಿಯೇ ಹೈಕಮಾಂಡ್ ಡಿ.ಕೆ. ಶಿವಕುಮಾರ್ ಅವರ ಪರವಾಗಿ ಒಲವನ್ನು ಹೊಂದಿದೆ ಅನ್ನುವಂತಹ ಅಭಿಪ್ರಾಯ ಸಾರ್ವಜನಿಕರಲ್ಲಿ ಮೂಡುವಂತೆ ಮಾಡೋದಕ್ಕೆ ಒಂದು ಬಳಗ ರೆಡಿಯಾಗಿ ನಿಂತಿದೆ. ಅದಕ್ಕೆ ಬೇಕಾದಂತಹ ಎಲ್ಲ ಕಾರ್ಯತಂತ್ರಗಳನ್ನು ಕೂಡ ಹೆಣಿತಾ ಇದೆ. ಅದಕ್ಕೆ ಬೇಕಾದಂತಹ ಪ್ರಚಾರಗಳನ್ನು ಕೂಡ ಮಾಡ್ತಾ ಇದೆ. ಅದಕ್ಕೆ ತಕ್ಕನಾಗಿ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಶಾಸಕ ಬಲದ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಇದಕ್ಕೆ ವಿರುದ್ಧವಾಗಿ ಸಿದ್ದರಾಮಯ್ಯ ಅವರ ಬಳಗದಲ್ಲೂ ಕೂಡ ಸಿದ್ದರಾಮಯ್ಯ ಅವರ ಪುತ್ರನೇ ಅಖಾಡಕ್ಕೆ ಇಳಿದಿದ್ದು ತಮ್ಮ ತಂದೆಯ ಪರವಾಗಿ ಇರುವಂತಹ ಶಾಸಕರ ಬಲ ಕಡಿಮೆ ಆಗದಂತೆ ನೋಡಿಕೊಳ್ತಾ ಇದ್ದಾರೆ. ಇದರಿಂದಾಗಿಯೇ ಕಾಂಗ್ರೆಸ್ನಲ್ಲಿ ದಗದಗನೆ ಉರಿಯುವ ಪರಿಸ್ಥಿತಿ ಉಂಟಾಗಿದೆ. ಸಿದ್ದರಾಮಯ್ಯ ಅವರಲ್ಲೇ ಅಧಿಕಾರ ಉಳಿಯುತ್ತಾ ಅಥವಾ ಡಿ.ಕೆ. ಶಿವಕುಮಾರ್ ಪಾಲಾಗುತ್ತಾ ಅನ್ನುವ ಹೋರಾಟಗಳು ತೀವ್ರಗೊಳ್ತಾ ಇರುವುದರ ಒಳಗೇ
75 ವರ್ಷಗಳು ಕಳೆದರೂ ಕೂಡ ಮುಖ್ಯಮಂತ್ರಿ ಹುದ್ದೆ ಅನ್ನುವಂಥದ್ದು ಹಿಂದುಳಿದ ವರ್ಗದವರು, ಲಿಂಗಾಯತರು, ಒಕ್ಕಲಿಗರು ತಮ್ಮದನ್ನಾಗಿ ಮಾಡಿಕೊಂಡಿದ್ದಾರೆ. ಅವರೆಲ್ಲ ತಾವು ಅಧಿಕಾರಕ್ಕೆ ಬರುವುದಕ್ಕೆ ಏಣಿಯಾಗಿ ಬಳಸಿಕೊಂಡಿರುವುದು ದಲಿತ ವೋಟುಗಳನ್ನು. ಆದರೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕಾದಾಗ ಮಾತ್ರ ದಲಿತರನ್ನು ಇವತ್ತಿಗೂ ಕೂಡ ಅದರ ಸನಿಹಕ್ಕೆ ಬಿಟ್ಕೊಂಡೇ ಇಲ್ಲ. ಇದರಿಂದಾಗಿ ಒಕ್ಕಲಿಗ, ಲಿಂಗಾಯತ ಮತ್ತು ಹಿಂದುಳಿದ ಅನ್ನುವ ಟ್ರಂಪ್ ಕಾರ್ಡ್ಗಳೇ ದಲಿತ ವರ್ಗವನ್ನು ತುಳಿತಾ ಬಂದಿವೆ, ಅಧಿಕಾರದಿಂದ ದೂರ ಇಡ್ತಾ ಬಂದಿದ್ದಾವೆ. ಅದನ್ನು ಹೋಗಲಾಡಿಸ್ಕೊಳ್ಬೇಕಾದ್ರೆ ಈ ಸಲ ಅಧಿಕಾರವನ್ನು ಬದಲಾಯಿಸುವುದೇ ಆದರೆ ಅದನ್ನು ದಲಿತ ವರ್ಗಕ್ಕೆ ಕೊಡಿ ಅನ್ನುವಂತಹ ವಾದವನ್ನು ಮತ್ತಷ್ಟು ಪ್ರಬಲವಾಗಿ ಮುಂದಿಡೋದಕ್ಕೆ ದಲಿತ ವರ್ಗದವರು ಮುಂದಾಗಿದ್ದಾರೆ. ಆದರೆ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಖಡಕ್ಕಾದ ನಿರ್ಧಾರವನ್ನು ತೆಗೆದುಕೊಳ್ಳುವುದರಲ್ಲಿ ವಿಫಲ ಆಗ್ತಾ ಇದ್ದಾರೆ. ಅವರೇ ಬಹಿರಂಗವಾಗಿ ಇಲ್ಲಿನ ವಿದ್ಯಮಾನಗಳ ಬಗ್ಗೆ ರಾಹುಲ್ ಗಾಂಧಿ ಅವರ ಜೊತೆ ಮಾತುಕತೆಯನ್ನು ನಡೆಸಿ ಆಮೇಲೆ ಹೇಳ್ತಾನೆ ಅನ್ನುವಂಥ ಮಾತನ್ನು ಹೇಳಿರುವುದರಿಂದ AICC ಅಧ್ಯಕ್ಷ ಸ್ಥಾನ ಕೇವಲ ಡಮ್ಮಿ ಅನ್ನುವಂಥದ್ದು. ಅದರಲ್ಲೂ ದಲಿತ ನಾಯಕರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆಯಂಥ ಹಿರಿಯ ರಾಜಕಾರಣಿ ರಾಹುಲ್ ಗಾಂಧಿ ಅವರನ್ನು ಕೇಳಿ ಆಮೇಲೆ ನಿರ್ಧಾರ ಪ್ರಕಟಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು ನಿಜಕ್ಕೂ ಆ ಸಮುದಾಯದಲ್ಲಿ ಮತ್ತು ಖರ್ಗೆಯಂತಹ ಹಿರಿಯ ರಾಜಕಾರಣಿಯ ಬಾಯಲ್ಲಿ ಬಂದಿರುವಂಥದ್ದು ರಾಜಕೀಯ ವಲಯದಲ್ಲಿ ದೊಡ್ಡ ತಲ್ಲಣವನ್ನು, ಅಸಮಾಧಾನವನ್ನು ಹುಟ್ಟುಹಾಕಿದೆ. ಇದರಿಂದಾಗಿ ಎತ್ತಲಿಂದ ನೋಡಿದ್ರೂ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸಶಕ್ತ ಆಗಿಲ್ಲ. ಸಿದ್ದರಾಮಯ್ಯ ಅವರಿಗಿಂತಲೂ ಹೈಕಮಾಂಡ್ ಕ್ಷೀಣ ಶಕ್ತಿಯನ್ನು ಹೊಂದಿದೆ. ಸಿದ್ದರಾಮಯ್ಯ ಅವರನ್ನು ಅಷ್ಟು ಸುಲಭವಾಗಿ ಕಿತ್ತು ಹಾಕೋದಕ್ಕೆ ಆಗೋದೇ ಇಲ್ಲ. ಆದರೆ DK ಶಿವಕುಮಾರ್ ಎಲ್ಲ ಪಟ್ಟುಗಳನ್ನು ಬಳಸಿ ಅಧಿಕಾರವನ್ನು ತನ್ನದಾಗಿ ಮಾಡಿಕೊಳ್ತಾರೆ. ಅಕಸ್ಮಾತ್ DK ಶಿವಕುಮಾರ್ ಇದರಲ್ಲಿ ವಿಫಲತೆಯನ್ನು ಅನುಭವಿಸಿದ್ದೇ ಆದರೆ ಅದು ಜನತಾದಳಕ್ಕೆ ಪ್ಲಸ್ ಆಗಿಬಿಡ್ತದೆ. ಅದು ಕಾಂಗ್ರೆಸ್ಗೆ ಮುಂದಿನ ಚುನಾವಣೆಯಲ್ಲಿ ಹೊಡೆತವನ್ನು ನೀಡ್ತದೆ. ಅದೇ ರೀತಿಯಲ್ಲಿ BJP ಮತ್ತು ಜನತಾದಳದ ಮೈತ್ರಿ ಮುಂದಿನ ಚುನಾವಣೆಯಲ್ಲೂ ಮುಂದುವರೆದರೆ ಅದು ಮತ್ತಷ್ಟು ಬಲದೊಂದಿಗೆ ಸರ್ಕಾರ ರಚನೆಗೆ ಸಾಕಾಗುವಷ್ಟು ಸಂಖ್ಯಾಬಲವನ್ನು ಪಡ್ಕೊಂಡು ಬಿಡ್ತದೆ ಅನ್ನುವಂತಹ ವಾತಾವರಣವೂ ಕೂಡ ಇರುವುದರಿಂದ ಕಾಂಗ್ರೆಸ್ ವರಿಷ್ಠರು ಅಳೆದು ತೂಗಿ ಯಾವುದೇ ನಿರ್ಣಯವನ್ನು ಈ ಒಂದು ವಾರದ ಒಳಗಡೆ ತೆಗೆದುಕೊಳ್ಳದೆ ಹೋದರೆ ಕಾಂಗ್ರೆಸ್ನಲ್ಲೇ ದಗದಗನೆ ಹತ್ತಿ ಉರಿಯುತ್ತಿರುವಂತಹ ಬೆಂಕಿ ತುಮಲಗಳು ಯಾವುದೇ ರೀತಿಯ ಕ್ಲೈಮ್ಯಾಕ್ಸ್, ಆಂಟಿ ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪ್ಕೊಂಡು ಬಿಡ್ತದೆ ಅನ್ನುವಂಥದ್ದನ್ನು ತಳ್ಳಿ ಹಾಕೋದಕ್ಕೆ ಆಗೋದೇ ಇಲ್ಲ. ಆ ನಡೆಯತ್ತ DK ಶಿವಕುಮಾರ್ ಅವರು ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ ಅನ್ನುವ ಮಾತನ್ನು ಹೇಳ್ತಾ ಈ ಸಂಚಿಕೆ ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದ.